ಉತ್ತರಕ್ಕಾಗಲಿ ಪಶ್ಚಿಮಕ್ಕಾಗಲಿ ತಲೆ ಮಾಡಿ ಮಲಗಬಾರ್ದು. ದಕ್ಷಿಣಕ್ಕೆ ತಿರುಗಿ ಕೂತ್ಕೊಂಡು ಪೂಜೆ ಮಾಡಬೇಡ, ಇನ್ನೊಂದು ಮಾಡಬೇಡ ಅಂತ ಹೇಳೋರು. ಇಲ್ಲಿ ಯಾಕೆ ಉತ್ತರ ಅಂತ ಹೇಳ್ತೀರಿ ಅಂದರೆ, ಮುಖ ದಕ್ಷಿಣಕ್ಕಾಗತ್ತೆ. ಉತ್ತರಕ್ಕೆ ತಲೆ ಮಾಡಿ ಮಲಗಿದ್ರೆ ದೃಷ್ಟಿ ಮುಖ ದಕ್ಷಿಣಕ್ಕೆ ಹೋಗ್ತಾ ಇರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಆ ಮಾತದು. ಹಾಗಾಗಿ ನೋತ್ತರಾಪರ ಶಿರಾಹ ಪ್ರಾಕ್ಷಿರಶೇನೆ ವಿದ್ಯಾ ಧನಂ. ನೀವು ಪೂರ್ವಕ್ಕೆ ತಲೆ ಮಾಡಿ ಮಲಗಿದ್ರೆ ಸಂಪತ್ತು ಬರ್ತದೆ ನಿಮ್ಗೆ. ಯಾಕೆ ಬಿಡ್ತೀರಿ? ಅನಾಯಾಸವಾಗಿ ಬರುವಂಥದ್ದು, ಮಲ್ಕೊಂಡು ಬರುವಂಥದ್ದು. ಯಾಕೆ ಬಿಡ್ಬೇಕು ನೀವು? ಪ್ರಾಕ್ಷಿರಶೇನೆ ವಿದ್ಯಾ ಧನಂ, ಸಂಪತ್ತು ಪೂರ್ವಕ್ಕೆ ತಲೆ ಮಾಡಿ ಮಲಗಿದ್ರೆ, ದಕ್ಷಿಣಕ್ಕೆ ತಲೆ ಮಾಡಿ ಮಲಗಿದ್ರೆ ಆಯುಸ್ಸು. ಯಾಕೆಂದ್ರೆ ಯಮನಿಗೆ ವಿರುದ್ಧವಾದ ದಿಕ್ಕನ್ನು ನೋಡ್ತಾ ಇರ್ತೀರಿ, ಉತ್ತರವನ್ನು ನೋಡ್ತಾ ಇರ್ತೀರಿ. ಉತ್ತರ ಅಂದ್ರೆ ಸ್ವರ್ಗದ ದಿಕ್ಕು, ಅದು ಆಯುಸ್ಸಿನ ದಿಕ್ಕು. ಅದು ದಕ್ಷಿಣ ಮೃತ್ಯುವಿನ ದಿಕ್ಕು. ದಕ್ಷಿಣಕ್ಕೆ ವಿರುದ್ಧ ಅಂದ್ರೆ ಆಯುಸ್ಸಿನ ದಿಕ್ಕು ಆಗ್ಬೇಕು ಅದು. ಹಾಗಾಗಿ ಆಯುಷ್ಯ ದಕ್ಷಿಣೆ ಅಂತ, ದಕ್ಷಿಣಕ್ಕೆ ತಲೆ ಮಾಡಿ ಮಲಗಿದ್ರೆ ಆಯುಸ್ಸು ಪ್ರಾಪ್ತ ಆಗುವಂಥದ್ದು. ಹಾಗೆ ಮಲಗದಲ್ಲೇ ಆಯುಸ್ಸನ್ನು ಹೆಚ್ಚು ಮಾಡೋದು ಕಲ್ತ್ಕೊಳ್ಳಿ ಅಂತ, ಸುಲಭವಾದ ದಾರಿ ಇದೆ ಅಂತ. ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಪ್ರಬಲ ಚಿಂತೆ ಜಾಸ್ತಿ ಆಗ್ತದೆ. ಇಲ್ಲದಿದ್ರೆ ಚಿಂತೆ ಬರ್ತದೆ, ಚಿಂತೆ ಇಲ್ಲದೆ ಇದ್ರೆ ಚಿಂತೆ ಮಾಡಬೇಡಿ, ಚಿಂತೆ ಬರ್ತದೆ. ಚಿಂತೆ ಇದ್ದರೆ ಇದ್ದ ಚಿಂತೆ ಪ್ರಬಲ ಆಗ್ತದೆ ಅಂತ. ಪಶ್ಚಿಮೆ ಪ್ರಬಲ ಚಿಂತ, ಉತ್ತರಕ್ಕೆ ಹಾನಿ ಮತ್ತು ಮೃತ್ಯು. ಇದು ಉತ್ತರಕ್ಕೆ ತಲೆ ಮಾಡಿ ಮಲಗಿದಾಗ ಆಗುವಂಥದ್ದು. ಹಾಗಾಗಿ ದಿಕ್ಕಿನ ಬಗ್ಗೆ ಎಚ್ಚರವನ್ನು ವಹಿಸಬೇಕು. ಗರ್ಗರು ಒಂದು ಸ್ವಲ್ಪ ವಿಶೇಷ ಹೇಳಿದ್ದಾರೆ. ಅವರೇನು ಹೇಳ್ತಾರೆ ಅಂದ್ರೆ, ನಿನ್ನ ಮನೆ ಆದ್ರೆ ಪೂರ್ವಕ್ಕೆ ತಲೆ ಹಾಕಿ ಮಲಗು, ಸ್ವಗೃಹೇ ಪ್ರಾಕ್ಷಿರಾಶ್ಚೇತೆ. ಸ್ವಂತ ಮನೆ ಆದ್ರೆ ಪೂರ್ವಕ್ಕೆ ತಲೆ ಹಾಕಿ ಮಲಗು. ಮಾವನ ಮನೆ ಆದ್ರೆ ದಕ್ಷಿಣಕ್ಕೆ ತಲೆ ಹಾಕಿ ಮಲಗು. ಶ್ವಶುರೇ ದಕ್ಷಿಣಾದಿಶಃ ಪ್ರತ್ಯಕ್ಷರ ಪ್ರವಾಸೇತ. ತಿರುಗಾಟದಲ್ಲಿ ಪಶ್ಚಿಮ ಆದರೂ ಆಗ್ಬೋದು ಅಂತ ಗರ್ಗರು ಹೇಳ್ತಾರೆ. ಆದರೆ ನ ಕದಾಚಿದ್ ಉದಕ್ಷಿರಾಹ, ಯಾವುದೇ ಸಂದರ್ಭದಲ್ಲಿ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು.